ಕರ್ನಾಟಕ ರಾಜ್ಯದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಾವೇ ಲೀಡರ್ಸ್. ಫಸ್ಟ್ ಟೈಮ್ ಇದೇ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ನಾವು ಇದನ್ನ ಪ್ರಾರಂಭವನ್ನ ಮಾಡಿದೋ. ನಮ್ಮನ್ನು ನೋಡಿ ಇಡೀ ದೇಶದ ಅನೇಕ ರಾಜ್ಯಗಳು ಕೂಡ ಗಮನಿಸಿ ಅವರು ಕೂಡ ಪ್ರಾರಂಭವನ್ನ ಮಾಡಿದ್ದಾರೆ. ಈ ವರ್ಷ 11ನೇ ತಾರೀಕಿಂದ 14ನೇ ತಾರೀಕುವರೆಗೂ ಕೂಡ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತೇಳಿ ನಾವೀಗಾಗಲೇ ಘೋಷಣೆಯನ್ನು ಮಾಡಿದ್ದೇವೆ. ಎಲ್ಲ ಭರದ ಸಿದ್ಧತೆಗಳನ್ನ ನಡೀತಾ ಇದೆ. ನಮ್ಮ ಕೈಗಾರಿಕಾ ಸಚಿವರು ಮತ್ತು ಟೀಮ್ ಇಬ್ರು ಕೂಡ 16 ದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅವರು ರೋಡ್ ಶೋಗಳು ಕೂಡ ಮಾಡಿ ಅನೇಕರನ್ನ ಆಹ್ವಾನಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ, ನಮ್ಮಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸು, ನಮ್ಮಲ್ಲಿರುವಂಥ ಪ್ರಕೃತಿ, ನಮ್ಮಲ್ಲಿರುವಂಥ ಕಲ್ಚರು, ನಮ್ಮಲ್ಲಿರುವಂಥ ಮಿನರಲ್ಸು, ನಮ್ಮಲ್ಲಿರುವಂಥ ಸೂರ್ಯಕಿರಣ, ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಇವತ್ತು ಭಾಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. 11ನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು MOU ಸೈನ್ ಮಾಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. 10 ಲಕ್ಷ ಕೋಟಿಗಳನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನು ಇಟ್ಕೊಂಡು ಈಗಾಗಲೇ 7 ಕೋಟಿಯಷ್ಟು ಆಸ್ ಆನ್ ಟುಡೇ 7 ಲಕ್ಷ ಕೋಟಿಯನ್ನು ದೃಢೀಕರಿಸಿದ್ದಾರೆ ಬಂದು. ಸೊ 60ಕ್ಕೂ ಹೆಚ್ಚು ಭಾಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನು ಅವರು ಸ್ಪೀಕರ್ಸು ನಮ್ಮ ಬಗ್ಗೆ, ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲಿ ಅವಕಾಶಗಳಿದೆ ಅದನ್ನೆಲ್ಲ ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. 2,000 ಅಷ್ಟು ಇಂಪಾರ್ಟೆಂಟು ಜನ ಇನ್ವೆಸ್ಟರ್ಸು ಈಗಾಗಲೇ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಸೊ 18 ದೇಶಗಳು 18 ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅವು ಕೂಡ ಬರ್ತಾ ಇದ್ದಾರೆ. ಜೊತೆಗೆ 9 ದೇಶದವರು ಪೆವಿಲಿಯನ್ಗಳನ್ನ ಈಗಾಗಲೇ ಅವರು ಹಾಕ್ಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಆಮೇಲೆ ಈ ವರ್ಷ ಬಹಳ ವಿಶೇಷವಾದಂಥ ನೀತಿ ಏನು ಅಂದರೆ ನಾವು ಅನೌನ್ಸ್ಮೆಂಟು ಕರ್ನಾಟಕ ರಾಜ್ಯ ಹೊಸ ಪಾಲಿಸಿಯನ್ನು 2025ರಿಂದ 30ರವರೆಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಆವತ್ತೇ ನಮ್ಮ ಹೊಸ ಪಾಲಿಸಿ ಆಕರ್ಷಣೆಯಾಗಿ ನಾವು ಇದನ್ನು ಮಾಡೋಕ್ಕಿಂತ ಮುಂಚಿತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪಾಲಿಸಿ ಏನಿದೆ ಅನ್ನೋದು ಕೂಡ ನಾವಿದನ್ನು ಗಮನಿಸಿ ನಾವು ಅವ್ರಕ್ಕಿಂತ ಸ್ವಲ್ಪ ಉತ್ತಮವಾಗಿರಬೇಕು, ಆಕರ್ಷಣೆಗೆ ಇರಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿ ಅವ್ರಿಗೆ ನಾವು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಆಮೇಲೆ ಕ್ಲೀನ್ ಮೊಬಿಲಿಟಿ ನೀತಿ ಅದು ಕೂಡ ಈ ಸಂದರ್ಭದಲ್ಲಿ 25ರಿಂದ 30 ಕೂಡ ಅನಾವರಣ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಆಮೇಲೆ ಸಿಂಗಲ್ ವಿಂಡೋ ಏಜೆನ್ಸಿಲಿ ಅನೇಕ ಏನೇನು ಪ್ರಪೋಸಲ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. SME ಇದು ಪೋರ್ಟಲ್ಲು ಕೂಡ ಅದೆಲ್ಲ ಈಗಾಗಲೇ ಅದನ್ನು ತಯಾರಿಯನ್ನು ಕೂಡ ಮಾಡ್ಕೊಂಡಾಯ್ತೇವೆ. ಇದನ್ನು ನಾವು ಖರೀದಿದಾರರು ಅಂದರೆ ಇನ್ವೆಸ್ಟರ್ಸ್ ಆ್ಯಂಡ್ ಮಾರಾಟಗಾರರು ಇವರಿಬ್ಬರಿಗೂ ಕೂಡ ಹೊಂದಾಣಿಕೆ ಮಾಡೋಂಥ ಒಂದು ದೊಡ್ಡ ವ್ಯವಸ್ಥೆ ಇವತ್ತು ನಡೀತಾ ಇದೆ. 2,000 SMEಗಳಿಗೆ ಈಗಾಗಲೇ ನಮ್ಮ ಇಂಡಸ್ಟ್ರಿಯಿಂದ ಅನೇಕ ಟ್ರೈನಿಂಗ್ಗಳನ್ನು ಕೂಡ ಕೊಟ್ಟು ನಮ್ಮ ಸಿದ್ಧತೆಯನ್ನು ಕೂಡ ಇವತ್ತು ಮಾಡಿಕೊಂಡಿದ್ದೇವೆ. ಸುಮಾರು 85 ಸ್ಟಾಲ್ಗಳನ್ನು ಅಳವಡಿಸಿ ನಾವು ಎಕ್ಸಿಬಿಷನ್ ಕೂಡ ಆ ಸ್ಟಾಲ್ ಬಗ್ಗೆ ಅವರು ಹೆಚ್ಚಿಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಸೊ ತಾಂತ್ರಿಕ ಕಾರ್ಯಾಗಾರ ಕೂಡ ಒಂದು ವ್ಯವಸ್ಥೆ ಅಲ್ಲಿ ನಾವು ನಮ್ಮ ಸರ್ಕಾರದ ವತಿಯಿಂದ ಈಗಾಗಲೇ ನಾವು ಮಾಡಿದ್ದೇವೆ.
ಆಮೇಲೆ ಒಂದು 10 ಟಾಪ್ ಲೀಡರ್ಸ್ ಕೂಡ ದಿಗ್ಗಜರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ 18 ದೇಶಗಳಲ್ಲಿ ದೇಶದ ನಾಯಕರುಗಳು ಕೂಡ ನಾಯಕರು ಮೀನ್ಸ್ ಇಂಡಸ್ಟ್ರಿಯಲ್ ಕ್ಯಾಪ್ಟನ್ಸ್, ಪೊಲಿಟಿಕಲ್ ಕ್ಯಾಪ್ಟನ್ಸ್ ಅಲ್ಲ, ಇಂಡಸ್ಟ್ರಿಯಲ್ ಕ್ಯಾಪ್ಟನ್ಸ್ ಕೂಡ ಅವರು ಬಂದು ಅನೇಕ ಟೆಕ್ನಿಕಲ್ ಸೆಷನ್ಸ್ ಅಲ್ಲೂ ಕೂಡ ಅವರೆಲ್ಲ ಭಾಗವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಇವತ್ತು ಒಂದು ಹೊಸದಾಗಿ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಆಲೋಚನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಮ್ಮತಿ ಕೊಟ್ಟಿದೆ. ಏನಂತಂದರೆ ಇಷ್ಟು ವರ್ಷ ಭಾಳ ಜನ ಬಂದು ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಭಾಳ ಹೊತ್ತನ್ನು ಕೊಟ್ಟಿದ್ದಾರೆ. ಬಿಯಾಂಡ್ ಬ್ಯಾಂಗ್ಳೂರ್ಗೆ ನಮ್ಮ ಸರ್ಕಾರ ಇವತ್ತು ಭಾಳ ಹೊತ್ತನ್ನು ಕೊಟ್ಟಿದೆ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಒಂದು $3,000 ಪ್ರೈಸ್ ಮನಿ ಕೂಡ ಸ್ಟಾರ್ಟ್ಅಪ್ಗೆ 1,100K ಫಾರ್ ಈಚ್ ಕ್ಯಾಟಗರಿಗೆ $100,000 ಲಕ್ಷ ಅನ್ಕೊಳ್ಳಿ ಈಚ್ ಕ್ಯಾಟಗರಿಗೆ ಕೊಡ್ಲಿಕ್ಕೆ ಕೂಡ ನಾವು ಮುಂದಕ್ಕೆ ಬಂದಿದ್ದೇವೆ. ಸೊ ಭಾಳ ಅನೇಕ ಈ ವರ್ಷ 170 ಜನ ನಾವು TGS ಇಂದ ಇವತ್ತು ಇನ್ವಿಟೇಷನ್ ಮಾಡಿದ್ದೀವಿ. ಭಾಳ ಜನ ಎಲ್ಲ ಮುಂದಕ್ಕೂ ಬಂದಿದ್ದಾರೆ. 30+ ಅನೇಕ ಹೊಸ ಸ್ಟಾರ್ಟಪ್ಗಳು ಈಗಾಗಲೇ ಮುಂದಕ್ಕೆ ಬಂದು ಭಾಳ ಆಕರ್ಷಣೆಯಾಗಿ ಕರ್ನಾಟಕ ರಾಜ್ಯದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಿಂತ್ಕೊಳ್ತಾ ಇದೆ. ಈಗ 1,000 ಜನ ಏನು ಅರ್ಜಿ ಹಾಕಿರೋರ ಪೈಕಿ ಈ ಸ್ಟಾರ್ಟಪ್ಗೆ ಇವತ್ತು ನಾವು ಎಲ್ಲ ಪ್ರತಿಯೊಂದು ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ನೋಡ್ತಾ ಇದ್ದೀವಿ. 45 ಜನನ ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಾವು ಲೈವ್ ಸ್ಟ್ರೀಮ್ಗೆ ನಾವು ಅವನ್ನ ತೆಗೆದುಕೊಳ್ತಾ ಇದ್ದೀವಿ. ಹಿಂಗೆ ಈ ವರ್ಷದ ಒಂದು ಹೊಸ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಒಂದು ಹೊಸ ಆಕರ್ಷಣೆ ಇದೆ. ಭಾಳ ಜನ ಉತ್ಸಾಹ, ಪ್ರಿಪ್ರೇಷನ್ ಕೂಡ ನಮ್ಮ ಎಂಟೈರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರ ಮುಖಂಡತ್ವದಲ್ಲಿ ಟೀಮ್ ಎಲ್ಲ ಕಡೆ ಕೂಡ ಪ್ರವಾಸ ಮಾಡಿ ಅವ್ರನ್ನೆಲ್ಲ ಒಪ್ಪಿಸಿ ನೀವು ಬರಬೇಕು, ಎಸ್ಪೆಷಲಿ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು, ನೀವು ಹೆಚ್ಚಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಕೂಡ ಒಪ್ಪಿಸಿ ಭಾಳ ಮುಂದಕ್ಕೆ ಬಂದಿದ್ದಾರೆ. ಸೊ ನಾನು ಎಲ್ಲ ಇನ್ವೆಸ್ಟರ್ಸ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ತೀನಿ. ಅವರೇನು ನಂಬಿಕೆಯನ್ನು ಇಟ್ಕೊಂಡು ವಾಟ್ ಎವರ್ ದಿ ಕಾನ್ಫಿಡೆನ್ಸ್ ದೇ ಹ್ಯಾವ್ ರೆಸ್ಟೋರ್ಡ್ ಆನ್ ಅಸ್, ವಿ ವಿಲ್ ಕೀಪ್ ಇಟ್ ಅಪ್ and we will see that they flourish, they create more employment, they create more investment, and it is an important destination in the entire India. We will see that the Bangalore will be maintained, Karnataka will be maintained as one of the best destination for investment as globally.